ನಮಸ್ಕಾರ. ಇದು ಕೂಡ ನವಂಬರ್ ತಿಂಗಳಲ್ಲಿ 2000ನೇ ಇಸ್ವಿಯಲ್ಲಿ ಪ್ರಕಟ ಆಗಿರುವಂಥ ಒಂದು ಕತೆ. ಎಲ್ಲಿಗೂ ದೀಪಾವಳಿ ಶುಭಾಶಯ. ಈ ಕತೆ ಹೆಸರು ದೀಪಲಕ್ಷ್ಮಿ ಅಂತಿದೆ. ಎರಡು ಕೂಡಿ ಬಂದಿದ್ದರಿಂದ ದೀಪದ ವಿಷಯ ಹೇಳೋಣ ಅಂತ ಅಂದ್ಕೊಂಡೆ. ಸಕಲ ಸಂಪದ್ಭರಿತ ಚಂದದೆ ರಾಜ್ಯಕ್ಕೆ ಸುರೇಂದ್ರ ವರ್ಮ ಅಂತ ಒಬ್ಬ ರಾಜ ಇರ್ತಾನೆ. ಅವನ ಹೆಂಡತಿ ರತ್ನಪ್ರಭಾದೇವಿ. ಅವಳು ತುಂಬ ಚೆನ್ನಾಗಿರ್ತಾಳೆ, ಅಪೂರ್ವ ಸುಂದರಿ. ಅವಳು ಅಂದರೆ ರಾಜನಿಗೆ ಅವಳ ಮೇಲೆ ತುಂಬ ಅಭಿಮಾನ ಇರುತ್ತೆ. ಒಂದಿನ ಕೆಲವು ವಿದೇಶಿ ವರ್ತಕರು ರಾಜನ ದರ್ಶನಕ್ಕೆ ಬರ್ತಾರೆ. ಅವರೆಲ್ಲ ಬಂದುಬಿಟ್ಟು ರಾಜನಿಗೆ ಅಪೂರ್ವವಾದ ವಜ್ರಗಳನ್ನು ಕಾಣಿಕೆಯಾಗಿ ರಾಜನಿಗೆ ಕೊಡ್ತಾರೆ. ಆ ವಜ್ರಗಳನ್ನ ಹಾರದಲ್ಲಿ ಪೋಣಿಸಿ ರಾಣಿಗೆ ಒಂದು ನೆಕ್ಲೆಸ್ ಮಾಡಿಕೊಡೋಣ, ಕತ್ತಿಗೊಂದು ತುಂಬ ಚೆನ್ನಾಗಿರುತ್ತೆ ಅಂತ ರಾಜನಿಗೂ ತೋರುತ್ತೆ. ಆಗ ರಾಜ್ಯದಲ್ಲಿ ಹೆಸರಾಂತ ಚಿನ್ನದ ಕೆಲಸದವ್ರು ಇರ್ತಾರಲ್ಲ, ಅವರೆಲ್ರಿಗೂ ಮಾದರಿ ತೋರ್ಸೋಕ್ಕೆ ರಾಜ ಕರೆಸ್ತಾನೆ. ಅವ್ರು ತೋರಿಸೋ ಮಾದರಿಗಳನ್ನು ಪರೀಕ್ಷಿಸಿ ಅವುಗಳಿಗೆ ಉತ್ತಮವಾದನ್ನು ಆರಿಸಿ ಅದರ ಹಾಗೆ ವಜ್ರ ತಯಾರಿಸೋಕ್ಕೆ ಹೇಳ್ತಾನೆ ರಾಜ. ಕೆಲಸಗಾರರು ಅದೇ ಥರ ಒಂದು ಸುಂದರವಾದ ಕತ್ತಿನ ಹಾರವನ್ನು ತಯಾರಿಸಿ ಕೊಡ್ತಾರೆ. ರಾಜ ರಾಣಿಯರಿಬ್ಬರಿಗೂ ಆ ಹಾರ ನೋಡಿ ತುಂಬ ಸಂತೋಷ ಆಗುತ್ತೆ. ಹುಟ್ಟಿದ ಹಬ್ಬದ ಸಮಾರಂಭ ಬರುತ್ತೆ ರಾಣಿದು. ಅದನ್ನು ರಾಣಿ ಮೊದಲ ಬಾರಿಗೆ ಆ ಹಾರವನ್ನು ಹಾಕ್ಕೊಳ್ತಾಳೆ. ಅವಳು ಮೊದಲೇ ತುಂಬ ಚೆನ್ನಾಗಿರ್ತಾಳಲ್ವ. ಹಾರ ಎಲ್ಲ ಹಾಕ್ಕೊಂಡ್ಮೇಲೆ ಮೊದಲೇ ಅಪೂರ್ವ ಸುಂದರಿ ಆಗಿರ್ತಾಳೆ. ಅವಳು ಅದರಿಂದ ತುಂಬ ಚೆನ್ನಾಗಿ ಕಾಣ್ತಾ ಇರ್ತಾಳೆ. ಆ ಹಾರ ಅವಳಿಗೆ ಎಷ್ಟು ಇಷ್ಟ ಆಗಿ ಹೋಗುತ್ತೆ ಅಂದರೆ ಅದನ್ನು ತೆಗೆದಿಡೋಕೆ ಅವಳಿಗೆ ಮನಸ್ಸೇ ಆಗಲ್ಲ. ಅರಮನೆಗೆ ಹೊಂದ್ಕೊಂಡಂಗೆ ಒಂದು ಚಿಕ್ಕ ನದಿ ಹರಿತಾ ಇರುತ್ತೆ. ರಾಣಿ ಪ್ರತಿದಿನವೂ ಪರಿಚಾರಕ್ಕೆ ಜೊತೆ ಹೋಗಿ ಆ ನದಿಲಿ ಸ್ನಾನ ಮಾಡ್ಕೊಂಡು ಬರ್ತಾ ಇರ್ತಾಳೆ. ಒಂದಿನ ಅವಳು ದಿನದ ಹಾಗೇ ಹೋಗ್ಬಿಟ್ಟು ಬಟ್ಟೆ ಜೊತೆಗೆ ವಜ್ರದ ಹಾರವನ್ನು ಕೂಡ ಬಿಚ್ಚಿಟ್ಬಿಟ್ಟು ಸ್ನಾನಘಟ್ಟದಲ್ಲಿ ನೀರಿಗೆ ಇಳಿದು ಬಿಡ್ತಾಳೆ. ತಳತಳನೆ ಹೊಳಿತಿರೋ ಈ ವಜ್ರಹಾರ ಆಕಾಶದಲ್ಲಿ ಹಾರಾಡ್ತಾ ಇದ್ದು ಒಂದು ಹದ್ದಿನ ಕಣ್ಣಿಗೆ ಬಿದ್ದುಬಿಡುತ್ತೆ. ಅದು ಏನೋ ಆಹಾರ ಇರಬೇಕಿದು ಅಂದ್ಕೊಂಡು ಮೇಲಿಂದ ಕೆಳಗೆ ಇಳ್ಕೊಂಬಂದು ಕ್ಷಣಾರ್ಧದಲ್ಲಿ ಆ ಹಾರ ಎತ್ಕೊಂಡು ಹೊಟ್ಟೋಗುತ್ತೆ. ಸ್ನಾನ ಮಾಡ್ತಿರ್ತಾಳೆ ರಾಣಿ ಪಾಪ. ಅದನ್ನು ನೋಡಿ ಅವಳಿಗೆ ದಿಗ್ಭ್ರಾಂತಿಯಾಗಿ ಹೋಗುತ್ತೆ. ಪರಿಚಾರಕರು ಎಲ್ಲ ಒಟ್ಟಿಗೆ ಗೋಳಾಡ್ತಾರೆ. ಈ ವಾರ್ತೆ ನೋಡಿದ ತಕ್ಷಣ ರಾಜ ಬರ್ತಾನೆ. ರಾಣಿಯ ದುಃಖ ತಪ್ತ ಮುಖ ನೋಡೋದಕ್ಕೆ ಅವನಿಗೆ ತುಂಬ ದುಃಖ ಆಗುತ್ತೆ. ಆ ಹಾರ ತಂದುಕೊಟ್ಟವ್ರಿಗೆ ಕೇಳಿದ ಬಹುಮಾನವನ್ನು ಕೊಡೋದಾಗಿ ಡಂಗೂರ ಹೊಡೆಸ್ಬಿಡ್ತಾನೆ ರಾಜ. ನಗರದ ಜನ ಗುಂಪಾಗಿ ರಾಣಿ ಹಾರನ ಹುಡುಕೋಕ್ಕೆ ಶುರು ಮಾಡ್ತಾರೆ. ಅರಮನೆಗೆ ಸ್ವಲ್ಪ ದೂರದಲ್ಲಿ ನದಿ ತೀರದಲ್ಲೇ ಒಂದು ಗುಡಿಸಲಿನಲ್ಲಿ ಒಬ್ಬಳು ಬಡವಳು ಮುದುಕಿ ಇರ್ತಾಳೆ. ಅಗಸಗಿತ್ತಿ ಆಗಿರ್ತಾಳೆ. ಬಡವಳು ಮುದುಕಿ ಇರ್ತಾಳೆ. ಅವಳಿಗೆ ಪಾಪ ತಿನ್ನೋಕ್ಕೂ ಅನ್ನೋಕ್ಕೂ ಗತಿ ಇರಲ್ಲ. ವೃದ್ಧಾಪ್ಯದಿಂದಾಗಿ ಮನೆ ಬಾಗಿಲನ್ನು ಶುದ್ಧವಾಗಿ ಇಟ್ಕೊಳ್ಳೋಕ್ಕೂ ಶಕ್ತಿ ಇರಲ್ಲ. ಅವಳು ಮಲಗಿದ್ದ ಮಂಚದ ಮೇಲಕ್ಕೆ ಒಂದು ಗೋಸೊಂಬೆ ಬಂದುಬಿಡುತ್ತೆ. ಗೋಸೊಂಬೆ ಅಂದರೆ ಹಾವರಾಣಿ ಅಂತೀವಲ್ಲ, ಅದು ಬಣ್ಣನೂ ಬದಲಾಯಿಸುತ್ತೆ, ಅದಕ್ಕೆ ಗೋಸೊಂಬೆ ಅಂತಾರೆ. ಅದನ್ನು ಓಡಿಸೋದಕ್ಕೆ ಮುದುಕಿ ಏನು ಮಾಡ್ತಾಳೆ, ಒಂದು ಕೈಲಿದ್ದು ಕೋಲು ತೊಗೊಂಡು ಆ ಗೋಸೊಂಬೆ ಕಡೆಗೆ ಬಿಸಾಕ್ತಾಳೆ. ಅದಕ್ಕೆ ಕೋಲು ತಗಲಿಬಿಡುತ್ತೆ. ಇವಳು ಹೊಡೆದಿದ್ದು ಏಟು ತಗಲಿಬಿಡುತ್ತೆ. ಆವಾಗ ಸತ್ತೋಗುತ್ತೆ. ಮುದುಕಿ ಆ ಗೋಸೊಂಬೆನ ತೆಗೆದು, ಇದೊಂದು ಪದ್ಧತಿ, ಗೋಸೊಂಬೆ ಹಸ್ತೋದ್ರೆ ಅದನ್ನು ಮನೆ ಮೇಲೆ ಎಸೀತಾ ಇದ್ದದ್ದು ಒಂದು ಪದ್ಧತಿ ಇತ್ತು ಅಂತ ಕಾಣುತ್ತೆ. ಅವಳು ಗುಡಿಸಲು ಮೇಲಕ್ಕೆ ಬಿಸಾಡ್ಬಿಡ್ತಾಳೆ. ಆ ಸಮಯಕ್ಕೆ ಸರಿಯಾಗಿ ರಾಣಿ ಹಾರ ಕದ್ಕೊಂಡು ಹೋಗ್ತಿರುತ್ತಲ್ಲ ಹದ್ದು, ಅದು ಆ ಕಡೆಗೆ ಹಾರುತ್ತಾ ಬಂದು ನೋಡುತ್ತೆ. ಅದಕ್ಕೆ ಹಾವರಾಣಿಯ ಹಾರ ತಾನೆ. ಅದಕ್ಕೆ ಆ ನೆಕ್ಲೆಸ್ ಕತ್ತಿನ ಹಾರ ತೆಗೆದುಬಿಟ್ಟು ಬಿಟ್ಬಿಡುತ್ತೆ. ಬಾಯಿಂದ ಬಿಟ್ಬಿಟ್ಟು ಈ ಗೋಸಂಬೆನ ತಗೊಂಡು ಹೋಗುತ್ತೆ. ಮರುಕ್ಷಣ ಹಿಡ್ಕೊಂಡಿದ್ದು ಹಾರ ಬಿಟ್ಟು ಗೋಸಂಬಿ ತೊಗೊಂಡಿರೋದು ಹೊಟ್ಟೋದ್ಮೇಲೆ ಈಗ ಇವಳಿಗೆ ಗೊತ್ತಾಗತ್ತೆ ಗಡಿಸೋ ಮೇಲೆ ಏನೋ ಭಾರವಾದ ವಸ್ತು ಬಿದ್ದಂಗೆ ಆಯ್ತಲ್ಲ ಅಂತ. ಅದೇನು ಅಂತ ಆ ಶಬ್ದ ಕೇಳಿ ಹೊರಗೆ ಬಂದು ನೋಡ್ತಾಳೆ. ಚಾವಣಿ ಮೇಲೆ ಈ ವಜ್ರದ ಹಾರ ಹೊಳಿತಾ ಇರುತ್ತೆ. ಆಗ ಅವಳು ಮೆಲ್ಲಿಗೆ ಚಾವಣಿ ಮೇಲೆ ಹತ್ತಿ ತಳತಳ ಹೊಳೆಯೋ ವಜ್ರದ ಹಾರವನ್ನು ಜೋಪಾನವಾಗಿ ಕೆಳಗೆ ತಂದು ಒಂದು ಬಟ್ಟೆನಲ್ಲಿ ನೋಡ್ತಾಳೆ. ಜೋಪಾನವಾಗಿ ಇಡ್ತಾಳೆ. ಇದು ಅರಮನೆಗೆ ಸೇರಿರೋ ಆಭರಣನೇ ಆಗಿರಬೇಕು ಅಂತ ಅವಳು ಊಹೆ ಮಾಡ್ಕೋತಾಳೆ. ಆಮೇಲೆ ಭದ್ರವಾಗಿ ಮನೆಯಲ್ಲಿ ಇಟ್ಬಿಟ್ಟು ಆ ದಿವಸ ಒಗೆದಿದ್ದ ಬಟ್ಟೆಗಳನ್ನ ಕೊಟ್ಟು ಬರೋಣ ಅಂತ ಊರೊಳಗಡೆ ಹೋಗ್ತಾಳೆ. ಆಗ ಅವಳಿಗೆ ರಾಣಿ ಹಾರ ಹದ್ದೆತ್ಕೊಂಡು ಹೋಗಿದ್ದು, ಅದನ್ನು ತಂದುಕೊಟ್ಟವ್ರಿಗೆ ಕೇಳಿದ ಬಹುಮಾನ ಕೊಡೋದಾಗಿ ರಾಜ ಡಂಗೂರ ಹೊಡೆಸಿರೋದು, ಈ ಎಲ್ಲ ವಿಷಯ ಗೊತ್ತಾಗುತ್ತೆ. ಮನೆಗೆ ಬಂದುಬಿಟ್ಟು ಮುದುಕಮ್ಮ ಆ ಹಾರ ತಗೊಂಡು ಒಂದು ಬಟ್ಟೆಯಲ್ಲಿ ಮಡಚಿ ಸೀರೆಯಲ್ಲಿ ಭದ್ರವಾಗಿ ಮುಚ್ಚಿಟ್ಕೊಂಡು ಅರಮನೆಗೆ ಹೋಗ್ತಾಳೆ. ರಾಜನನ್ನೇ ನೋಡ್ಬೇಕು ನಾನು ಅಂತ ದರ್ಶನಕ್ಕೆ ಅಪ್ಪಣೆ ಕೇಳ್ತಾಳೆ. ರಾಜನಿಗೆ ಯಾರು ನೆಕ್ಲೆಸ್ ವಿಷಯ ಹೇಳ್ತಾರೋ ಗೊತ್ತಾಗಬೇಕಲ್ಲ. ಯಾರು ಬಂದರೂ ರಾಜನ ದರ್ಶನಕ್ಕೆ ರಾಜಭಟ್ರು ಕರ್ಕೊಂಡು ಹೋಗ್ತಾರೆ. ಅದೇ ಥರ ರಾಜಭಟ್ರು ಅವಳನ್ನ ಒಳಗಡೆ ಬಿಡ್ತಾರೆ. ಮುದುಕಿ ರಾಜನಿಗೆ ನಮಸ್ಕರಿಸಿ, ಮಹಾರಾಜ,
ರಾಣಿಯವರ ಬೆಲೆಯುಳ್ಳ ವಜ್ರಹಾರ ಕಳೆದು ಹೋಗಿದಾಗ ಕೇಳಿದ್ದೀನಿ. ಹೌದು ಹೌದು ಅಂತ ರಾಜ ತಲೆ ಅಲ್ಲಾಡಿಸ್ತಾನೆ. ಅದನ್ನು ತಂದುಕೊಟ್ಟವ್ರಿಗೆ ಕೇಳಿದ್ದನ್ನು ಕೊಡೋದಾಗಿ ತಾವು ಡಂಗೂರ ಹೊಡೆಸಿದ್ದೀರಿ. ಹೌದು, ಆ ಮಾತು ಹಾಗೆ ನಡ್ಕೋತೀರಾ ನೀವು ಸ್ವಾಮಿ ಅಂತ ರಾಜನ ಕೇಳ್ತಾಳೆ. ಖಂಡಿತವಾಗಿ ಅಂತಾನೆ ರಾಜ. ಈ ಮುದುಕಿ ಏನು ಹೇಳ್ತಾಳೋ ಏನು ಕೇಳ್ತಾಳೋ ಅಂತ ಯೋಚನೆ ಬರುತ್ತೆ ರಾಜನಿಗೆ. ಆಯಿತು ಹೇಳು ಅಂತಾನೆ. ಅವಳು ಸೀರೆಯಲ್ಲಿ ಮುಚ್ಚಿಟ್ಟಿದ್ದ ಹಾರ ತೆಗೆದು ರಾಜನ ಮುಂದೆ ಇಡ್ತಾಳೆ. ಅದು ಹೇಗೆ ತನಗೆ ಸಿಕ್ತು ಅಂತ ಎಲ್ಲ ವಿವರಿಸಿ ಹೇಳ್ತಾಳೆ. ಹೇಳಿಬಿಟ್ಟು ನಾನು ಕೇಳಿದ್ದನ್ನು ನೀವು ಕೊಡ್ತೀರಾ ಅಂತ ಕೇಳ್ತಾಳೆ. ರಾಜ ಕೂಡಲೇ ಉತ್ತರ ಕೊಡದೆ ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾನೆ. ಮುದುಕಿ ಕೋರಿಕೆ ಏನಾಗಿರುತ್ತೋ ಅಂತ ಸಭೆಯಲ್ಲಿದ್ದವರು ಕೂಡ ಎಲ್ಲರೂ ನೋಡ್ತಾ ಇರ್ತಾರೆ. ರಾಜ ಅವಳ ಕಡೆ ನೋಡುತ್ತಾ ಕೇಳು ಅಂತ ತಲೆ ಅಲ್ಲಾಡಿಸ್ತಾನೆ. ಮಹಾರಾಜ, ಇನ್ನೊಂದು 4 ದಿನದಲ್ಲಿ ದೀಪಾವಳಿ ಬರುತ್ತೆ. ದೀಪಾವಳಿ ದಿನ ರಾತ್ರಿ ನನ್ನನ್ನು ಬಿಟ್ಟು ನೀನು ರಾಜ್ಯದಲ್ಲಿ ಬೇರೆ ಯಾರೂ ದೀಪ ಹಚ್ಚಬಾರ್ದು. ಆ ಥರ ನೀನು ಆಜ್ಞೆ ಮಾಡಿಬಿಡು. ಅರಮನೆಯಲ್ಲಿ ಕೂಡ ಒಂದು ದೀಪನೂ ಹಚ್ಚಬಾರ್ದು. ಇದೇ ನನ್ನ ಕೋರಿಕೆ ಅಂತ ಮುದುಕಿ ಹೇಳ್ತಾಳೆ ದೃಢವಾದ ಧ್ವನಿಯಲ್ಲಿ. ವಿಚಿತ್ರವಾದ ಕೋರಿಕೆ ಕೇಳಿಬಿಟ್ಟು ರಾಜ ಒಂದು ಕ್ಷಣಕ್ಕೆ ಆಶ್ಚರ್ಯ ಆಗೋಗುತ್ತೆ. ಸ್ತಂಭಿತನಾಗಿ ಹೋಗ್ತಾನೆ ರಾಜ. ಆನಂತರ ಮುದುಕಿ ಮತ್ತೇನು ಕೇಳಲಿಲ್ಲವಲ್ಲ, ಏನೋ ಪರವಾಗಿಲ್ಲ ಇದೇ ತಾನೆ ಅಂತ ಸಮಾಧಾನ ಬರುತ್ತೆ ಅವನಿಗೆ. ಆಡಿದ ಮತಿಗೆ ತಪ್ಪೋದು ಯೋಗ್ಯವಲ್ಲ. ಅದರಿಂದ ಅವಳು ಕೇಳಿದ್ದನ್ನು ಆ ಪ್ರಕಾರವಾಗಿ ರಾಜ್ಯದಲ್ಲಿ ಡಂಗೂರ ಹೊಡೆಸ್ಬಿಡ್ತಾನೆ ರಾಜ. ಆ ದೀಪಾವಳಿ ರಾತ್ರಿ ರಾಜ್ಯದಲ್ಲಿ ಅಂಧಕಾರ ಆಗಿ ಹೋಗುತ್ತೆ. ಒಂದೇ ಒಂದು ಜಾಗದಲ್ಲಿ ಮಾತ್ರ ದೀಪ ಮಿಣಕ್ ಅಂತ ಉರಿತಾ ಇರುತ್ತೆ. ಅದೆಲ್ಲಿ ಅಂದರೆ ಆ ಮುದುಕಿ ಗುಡಿಸಲಾಗಿರುತ್ತೆ. ಅರ್ಧರಾತ್ರಿ ಸಮಯದಲ್ಲಿ ಲಕ್ಷ್ಮೀದೇವಿ ಆಕಾಶದಿಂದ ಭೂಮಿಗಿಳಿದು ಬಂದು ಆ ರಾಜ್ಯದಲ್ಲಿ ಕಾಲಿಡ್ತಾಳೆ. ಎಲ್ಲಿ ನೋಡಿದ್ರೂ ಕಾರಿರುಳು, ಯಾರೂ ದೀಪನೇ ಹಚ್ಚಿರಲ್ವಲ್ಲ. ಅವಳಿಗೆ ಆತಂಕ ಆಗುತ್ತೆ. ಇದೇನಿದು ಹಿಂಗಾಗಿದ್ದಿಲ್ಲ, ಅನುಮಾನ ಬರುತ್ತೆ. ದೀಪ ಬೆಳಗುತ್ತಿದ್ದ ಗುಡಿಸಲಿನ ಬಾಗಿಲು ತಟ್ತಾಳೆ. ಇದೊಂದೇ ಒಂದು ಕಡೆ ದೀಪ ಹಚ್ಚಿಟ್ಟಿರ್ತಾಳಲ್ಲ ಮುದುಕಿ. ಪೂಜೆಯಲ್ಲಿ ಮಗ್ನಲಾಗಿದ್ದ ಮುದುಕಿ ಬೇಸರದಿಂದ ಯಾರಪ್ಪ ಅದೋ ಅಂತ ಕೇಳ್ತಾಳೆ. ಮೊದಲು ನನ್ನನ್ನು ಒಳಗೆ ಬರಲಿಕ್ಕೆ ಬಿಡು, ಸುತ್ತಲೂ ಕತ್ತಲೆ ಆಗೋಗಿದೆ, ನಂಗೆ ಭಯ ಆಗ್ತಾ ಇದೆ ಅಂತ ಲಕ್ಷ್ಮೀದೇವಿ ಹೇಳ್ತಾಳೆ. ಆಗ ನೀನು ಯಾರಂತ ಹೇಳಲೇ ಇಲ್ಲ ಅಂತ ಮುದುಕಿ ಸಂಭಾಷಣೆ ಮುಂದುವರಿಸ್ತಾಳೆ. ನಾನು ಲಕ್ಷ್ಮೀದೇವಿ, ದೀಪಾವಳಿ ಸೌಂದರ್ಯವನ್ನು ನೋಡೋಕ್ಕೆ ಸ್ವರ್ಗದಿಂದ ಇಳ್ಕೊಂಡು ಬಂದೆ. ಇಲ್ಲಿ ನೋಡಿದ್ರೆ ಕತ್ಲು ಅಂತ ಲಕ್ಷ್ಮೀದೇವಿ ಬೇಸರದಿಂದ ಉತ್ತರ ಹೇಳ್ತಾಳೆ. ಇಷ್ಟು ವರ್ಷಗಳು ಪೂಜಿಸಿದ್ರು ನನ್ನ ಗುಡಿಸಲಿನ ಕಡೆಗೆ ಬರದೇ ಇದ್ದಿದ್ದು ನೀನು, ಈಗ ನಾನು ಯಾತಕ್ಕೆ ನಿನ್ನ ಒಳಗೆ ಕಳ್ಕೋಬೇಕು ಅಂತ ಮುದುಕಿ ಧೈರ್ಯವಾಗಿ ಕೇಳ್ತಾಳೆ, ಕೋಪ ಬೆರೆಸ್ಕೊಂಡು. ಆದರೆ ಲಕ್ಷ್ಮೀದೇವಿನೂ ಬಿಡಲ್ಲ. ಬಾಗಿಲು ತೆಗಿ ಅಂತ ಲಕ್ಷ್ಮೀದೇವಿನೇ ಅವಳನ್ನು ಬೇಡ್ಕೊತಾಳೆ. ಕೊನೆಗೆ ಮುದುಕಿ ಸ್ವಲ್ಪ ಮೃದುವಾಗಿ, ಈಗ ಒಳಗೆ ಕಾಲಿಟ್ಟೆ ಆದರೆ ಆ ನಂತರ ಮತ್ತೆಂದಿಗೂ ನನ್ನ ಮನೆ ಬಿಟ್ಟು ಹೋಗೋದಿಲ್ಲ ಅಂತ ಮಾತು ಕೊಟ್ಟರೆ ಮಾತ್ರ ನಿನ್ನನ್ನು ಒಳಗೆ ಸೇರಿಸ್ಕೋತೀನಿ ಅಂತ ಹೇಳ್ತಾಳೆ. ಹಾಗೆ ಆಗಲಿ ಅಂತ ಲಕ್ಷ್ಮೀದೇವಿ ಗುಡಿಸಲನ್ನ ಪ್ರವೇಶ ಮಾಡ್ತಾಳೆ. ಕೂಡಲೇ ಮನೆಯೆಲ್ಲ ವಿಚಿತ್ರ ಪ್ರಕಾಶನ ತುಂಬ ಹೋಗಿ ಶಾಶ್ವತವಾಗಿ ಲಕ್ಷ್ಮೀ ಕಟಾಕ್ಷದಿಂದಾಗಿ ಆ ಮುದುಕಿ ಮತ್ತೆಂದು ದಾರಿದ್ರ್ಯ ಮುಖ ನೋಡೋ ಅಂಥ ಪರಿಸ್ಥಿತಿ ಬರಲಿಲ್ಲ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.